ಸ್ನೇಹಿತರೆ ನಮಸ್ಕಾರ. ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುವ 6 ರಾಶಿಗಳು. ಮಾನವನ ಜೀವನದಲ್ಲಿ ಹಣ, ಸಂಪತ್ತು ಮತ್ತು ಸುಖಸಮೃದ್ಧಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ. ಭಾರತೀಯ ಸಂಸ್ಕೃತಿಯಲ್ಲಿ ಹಣ ಮತ್ತು ಐಶ್ವರ್ಯದ ಅಧಿಷ್ಠಾತೃ ದೇವಿಯಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ಲಕ್ಷ್ಮೀ ದೇವಿಯ ಕೃಪೆ ದೊರೆತರೆ ಜೀವನದಲ್ಲಿ ಬಡತನ ದೂರವಾಗುತ್ತದೆ. ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ಸ್ವತಃ ವ್ಯಕ್ತಿಯ ಬಳಿಗೆ ಬರುತ್ತವೆ ಎಂಬ ನಂಬಿಕೆಯಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಿತಿ ಮತ್ತು ಯೋಗಗಳ ಪ್ರಭಾವದಿಂದ ಕೆಲ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಇಂತಹ ರಾಶಿಯವರು ಜೀವನದಲ್ಲಿ ಹಣದ ಕೊರತೆಯನ್ನು ಕಡಿಮೆ ಅನುಭವಿಸುತ್ತಾರೆ ಮತ್ತು ಅಚಾನಕ್ ಧನಪ್ರಾಪ್ತಿಯ ಅವಕಾಶಗಳು ಇವರಿಗೆ ಹೆಚ್ಚಾಗಿರುತ್ತವೆ. ಮೊದಲನೆಯದಾಗಿ ವೃಷಭ ರಾಶಿಯವರನ್ನು ಲಕ್ಷ್ಮೀ ದೇವಿಯ ಅತ್ಯಂತ ಪ್ರಿಯ ರಾಶಿಯೆಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ವೃಷಭ ರಾಶಿಗೆ ಅಧಿಪತಿ ಶುಕ್ರ ಗ್ರಹವಾಗಿದ್ದು, ಇದು ಐಶ್ವರ್ಯ, ವೈಭವ ಮತ್ತು ಸೌಂದರ್ಯದ ಸಂಕೇತವಾಗಿದೆ. ವೃಷಭ ರಾಶಿಯವರು ಹಣವನ್ನು ಸಂಗ್ರಹಿಸುವ ಮತ್ತು ಉಳಿಸುವ ಗುಣ ಹೊಂದಿರುತ್ತಾರೆ. ಇವರಿಗೆ ಜೀವನದಲ್ಲಿ ಸ್ಥಿರ ಆದಾಯ, ಬಿಸಿನೆಸ್ ಯಶಸ್ಸು ಮತ್ತು ಆಸ್ತಿ ಲಾಭಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಇವರಿಗೆ ಧನಯೋಗ ಸದಾ ಬಲವಾಗಿರುತ್ತದೆ ಎಂದು ನಂಬಲಾಗುತ್ತದೆ. ಸಿಂಹ ರಾಶಿಯವರು ಸೂರ್ಯ ಗ್ರಹದ ಆಶೀರ್ವಾದ ಹೊಂದಿರುವ ರಾಶಿಯವರು. ಸೂರ್ಯ ಗ್ರಹವು ಶಕ್ತಿ, ಗೌರವ ಮತ್ತು ಪ್ರಭಾವದ ಸಂಕೇತವಾಗಿದೆ. ಸಿಂಹ ರಾಶಿಯವರು ಸಹಜವಾಗಿ ನಾಯಕತ್ವ ಗುಣ ಹೊಂದಿದ್ದು ದೊಡ್ಡ ಹುದ್ದೆ, ಅಧಿಕಾರ ಮತ್ತು ಗೌರವ ಪಡೆಯುತ್ತಾರೆ. ಇವರಿಗೆ ಅಚಾನಕ್ ಹಣದ ಅವಕಾಶಗಳು, ದೊಡ್ಡ ಲಾಭ ಮತ್ತು ಉನ್ನತ ಸ್ಥಾನಮಾನ ದೊರೆಯುವ ಯೋಗವಿದೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ ಇವರ ಜೀವನದಲ್ಲಿ ಐಶ್ವರ್ಯ ಮತ್ತು ವೈಭವ ಹೆಚ್ಚಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಧನು ರಾಶಿಯವರು ಗುರು ಗ್ರಹದ ಅನುಗ್ರಹ ಹೊಂದಿರುವ ಭಾಗ್ಯಶಾಲಿ ರಾಶಿಯವರು. ಗುರು ಗ್ರಹವನ್ನು ಧರ್ಮ, ಜ್ಞಾನ ಮತ್ತು ಭಾಗ್ಯದ ಗ್ರಹ ಎಂದು ಕರೆಯಲಾಗುತ್ತದೆ. ಧನು ರಾಶಿಯವರು ಅದೃಷ್ಟದ ವಿಷಯದಲ್ಲಿ ತುಂಬಾ ಬಲಶಾಲಿಗಳು. ಇವರಿಗೆ ಜೀವನದಲ್ಲಿ ಧನಯೋಗ, ರಾಜಯೋಗ ಮತ್ತು ಗುರು ಕೃಪೆ ಸಿಗುತ್ತದೆ. ಹೂಡಿಕೆ, ವ್ಯವಹಾರ, ಉದ್ಯೋಗ ಅಥವಾ ವಿದೇಶಿ ಅವಕಾಶಗಳ ಮೂಲಕ ದೊಡ್ಡ ಹಣ ದೊರೆಯುವ ಸಾಧ್ಯತೆ ಇವರಿಗೆ ಹೆಚ್ಚಾಗಿದೆ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಇವರ ಜೀವನದಲ್ಲಿ ಸದಾ ಸಮೃದ್ಧಿ ಇರುತ್ತದೆ ಎಂಬ ನಂಬಿಕೆ ಇದೆ. ಮೀನ ರಾಶಿಯವರು ಆತ್ಮಿಕ ಸ್ವಭಾವ ಮತ್ತು ದಯಾಳು ಮನಸ್ಸು ಹೊಂದಿರುವ ರಾಶಿಯವರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನ ರಾಶಿಯವರು ಹಿಂದಿನ ಜನ್ಮದ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಇವರಿಗೆ ಅಚಾನಕ್ ಹಣ, ಉಡುಗೊರೆ, ಸಹಾಯ ಮತ್ತು ಅಪ್ರತೀಕ್ಷಿತ ಲಾಭಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇವರ ಜೀವನದಲ್ಲಿ ದೇವರ ಕೃಪೆಯಿಂದ ಅನೇಕ ಅದೃಷ್ಟಕರ ಸಂದರ್ಭಗಳು ಉಂಟಾಗುತ್ತವೆ. ಮಿಥುನ ರಾಶಿಯವರು ಬುದ್ಧಿಶಕ್ತಿ ಮತ್ತು ಚಾತುರ್ಯದಿಂದ ಪ್ರಸಿದ್ಧರಾಗಿದ್ದಾರೆ. ಬುಧ ಗ್ರಹದ ಅನುಗ್ರಹದಿಂದ ಇವರಿಗೆ ವ್ಯಾಪಾರ, ಸಂವಹನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಮಿಥುನ ರಾಶಿಯವರು ಅವಕಾಶಗಳನ್ನು ತಕ್ಷಣ ಗುರುತಿಸಿ ಅದನ್ನು ಹಣವಾಗಿ ಪರಿವರ್ತಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ ಇವರಿಗೆ ವಿವಿಧ ಮೂಲಗಳಿಂದ ಆದಾಯ ಬರುತ್ತದೆ ಮತ್ತು ಹಣದ ಸಮಸ್ಯೆ ಕಡಿಮೆ ಇರುತ್ತದೆ. ಮಕರ ರಾಶಿಯವರು ಶ್ರಮ ಮತ್ತು ಶಿಸ್ತುಗಳ ಪ್ರತೀಕ. ಶನಿ ಗ್ರಹದ ಪ್ರಭಾವದಿಂದ ಇವರ ಜೀವನದಲ್ಲಿ ನಿಧಾನವಾಗಿ ಆದರೆ ದೃಢವಾಗಿ ಸಂಪತ್ತು ಸೇರುತ್ತದೆ. ಮಕರ ರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡುವವರು ಮತ್ತು ಕಾಲಕ್ರಮೇಣ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ದೊಡ್ಡ ಆಸ್ತಿ, ಉದ್ಯೋಗ, ಸ್ಥಾನಮಾನ ಮತ್ತು ಸಂಪತ್ತು ಗಳಿಸುತ್ತಾರೆ. ಇವರಿಗೆ ದೀರ್ಘಕಾಲೀನ ಧನ ಯೋಗ ಇರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಆದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಎಂಬುದು ಕೇವಲ ಜ್ಯೋತಿಷ್ಯದ ಭವಿಷ್ಯವಾಣಿ ಮಾತ್ರವಲ್ಲ. ನಿಜ ಜೀವನದಲ್ಲಿ ಶ್ರಮ, ನೈತಿಕತೆ, ಶಿಸ್ತು ಮತ್ತು ಸಕಾರಾತ್ಮಕ ಚಿಂತನೆ ಇದ್ದರೆ ಲಕ್ಷ್ಮೀ ದೇವಿಯ ಕೃಪೆ ಸ್ವತಃ ವ್ಯಕ್ತಿಯ ಮೇಲೆ ಇರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ದಾನ, ಧರ್ಮ, ಸತ್ಯ, ಪರಿಶ್ರಮ ಮತ್ತು ಭಕ್ತಿ ಇವುಗಳು ಮಾನವನ ಜೀವನದಲ್ಲಿ ಐಶ್ವರ್ಯವನ್ನು ಆಕರ್ಷಿಸುವ ಮಹತ್ವದ ಗುಣಗಳು. ಅಂತಿಮವಾಗಿ ಕೆಲ ರಾಶಿಯವರಿಗೆ ಗ್ರಹಗಳ ಪ್ರಭಾವದಿಂದ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ದೊರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದರೆ ನಿಜವಾದ ಐಶ್ವರ್ಯ ಎಂದರೆ ಕೇವಲ ಹಣವಲ್ಲ, ಅದು ಸಂತೋಷ, ಆರೋಗ್ಯ, ಶಾಂತಿ ಮತ್ತು ಸಮೃದ್ಧ ಜೀವನವೂ ಆಗಿದೆ. ಆದ್ದರಿಂದ ಪರಿಶ್ರಮ ಮತ್ತು ಭಕ್ತಿಯೊಂದಿಗೆ ಜೀವನ ನಡೆಸಿದರೆ ಪ್ರತಿಯೊಬ್ಬರೂ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.